ಕಾಮುಕ ಅಂತ ಚೆನ್ನಾಗಿ ಗೊತ್ತಾಗುತ್ತದೆ. ವಾ ಏನು ಕಾಮುಕ? ಹುಚ್ಚು ಹೆಣ್ಣೆ, ಹುಟ್ಟುವ ಪ್ರತಿಯೊಂದು ಗಂಡು ಮಕ್ಕಳಿಗೆ ಅಕ್ಕ ತಂಗಿ ತಾಯಿ ಎನ್ನುವ ಮಾನವೀಯತೆಯ ಮಮತೆ ಕೊಟ್ಟು ಬೆಳೆಸುತ್ತಾರೆ ಈ ಸಮಾಜದ ತಂದೆ ತಾಯಿಗಳು. ಆದರೆ ಫ್ಯಾಷನ್ ಎಂಬ ಮಾಯಲೋಕಕ್ಕೆ ಸಿಕ್ಕ ನಿನ್ನಂತ ಬಂಡ ಹೆಣ್ಣುಗಳು ಅರ್ಧಮರ್ಧ ಬಟ್ಟೆ ತೊಟ್ಟು ಒಪ್ಪಿಸಿಕೊಂಡು ಬರುವುದನ್ನು ನೋಡಿದರೆ ನನ್ನಂತ ಹರಿಯದ ಹುಡುಗರು ಅಷ್ಟೇ ಯಾಕೆಲೆ ಈ ವಯಸ್ಸಾದ ಮುದುಕನ ಕಟ್ಟೆ ಕೂಡ ಲೂಸಾಗುತ್ತದೆ. ಅಂಥದ್ರಲ್ಲಿ ನನ್ನದೇನು ಮಹಾ. ನೋಡು, ನಿಮ್ಮಂಥವರನ್ನು ನೋಡುವ ಹುಡುಗರಿಗೆ ಬರುವುದು ಸಹೋದರತೆ ಭಾವನೆ ಅಲ್ಲ, ಸಹೋದರದ ಭಾವನೆ ಎಂಬುದನ್ನು ಮಾತ್ರ ಮರಿಬೇಡ. ತುಂಡು ಬಟ್ಟೆ ಉಟ್ಟು ತೋರಿಸುವ ನಿನ್ನಂತ ಗಂಡ ಹೆಣ್ಣುಗಳು ಹುಟ್ಟಿಕೊಂಡು ಗಂಡಸಿನ ಗಂಡಸ್ತನ ಕೆದಕಿ ಕಾಮದ ಕಟ್ಟೆ ಹೊಡೆಯುವುದು ದೇಹ ತೋರಿಸುವ ಹೆಣ್ಣುಗಳಿಂದ ಹೊರತು ಈ ಸಮಾಜದಿಂದಲ್ಲ. ಅಂದ್ರೆ ನೀವು ಕೆಟ್ಟು ಹೋಗ್ತೀರಾ ಅಂತ ಕಟ್ಟಿರುವ 4 ಗೋಡೆಗಳ ಮಧ್ಯೆ ಇರಬೇಕೆ ಹೆಣ್ಣಿನ ಜೀವನ? ನಿಮ್ಮಂತ ಗಂಡಸರ ಮಾತನ್ನು ಕೇಳಿ ಹೆಣ್ಣಿನ ಸೌಂದರ್ಯವನ್ನು ಮುಚ್ಚಿಡ್ಬೇಕೆ? ಯಾಕೆ ಹೆಣ್ಣಿನ ಸೌಂದರ್ಯಕ್ಕೆ ಬೆಲೆ ನೀಡುತ್ತೆ? ಸೌಂದರ್ಯ ಅದು ನಿನ್ನಂತವಳಿಗೆ ಕಲಿಯುವುದ ಕಾಮಿನಿ ಹೆಣ್ಣೆ. ಸೌಂದರ್ಯ ತೋರಿಸಲೆಂದು ಅರ್ಧಮರ್ಧ ಬಟ್ಟೆ ತೊಟ್ಟು ಬೆತ್ತಲಾಗಿ ಬಂದು ನಿಂತರೆ ಸೌಂದರ್ಯಕ್ಕೆ ಮೆರುಗು ಬರುವುದಿಲ್ಲ. ನನ್ನಂತ ಹೊರೆದ ಹುಡುಗರು ನಿನ್ನ ಮೈ ಮೇಲೆ ಗೂಳಿಯಂತೆ ಎಗರಿ ಬರುವುದು ಎಷ್ಟರ. ನೀನಿನ್ನು ನನ್ನ ಮುಂದೆ ಬಚ್ಚಕನು ದೂರ ಸರಿ ಆಚೆ. ಈ ನಿನ್ನ ಎಚ್ಚರದ ಮಾತನ್ನು ಕೇಳಿ ಹುಚ್ಚರಂತೆ ನಡೆಸಿದ್ರೆ ಈ ಜಗತ್ತು ಹೇಳ್ತದೆ ಹೆಣ್ಣಿನ ಸೌಂದರ್ಯಕ್ಕೆ ಬೆಲೆ ಕೊಡದ ಭಾರತೀಯ ಸಂಸ್ಕೃತಿ ಅಂತ. ಮುಚ್ಚು ಬಾಯಿ ಹುಚ್ಚು ಎಣ್ಣೆ. ಜಗತ್ತಿನಲ್ಲಿ ಅತ್ಯಂತ ಸೌಂದರ್ಯವತಿ ಹೆಣ್ಣುಗಳಿರುವರು ನಮ್ಮ ಭಾರತ ದೇಶದಲ್ಲಿ ಅಂತ ಇಡೀ ಜಗತ್ತೇ ಬಾಯಿ ತುಂಬ. ಆದರೆ ನಿನ್ನಂತ ತುಂಡು ಬಟ್ಟೆ ಒಟ್ಟು ಕೊಡೆ ತೋರಿಸುವ ಹೆಣ್ಣುಗಳಿಂದಲ್ಲ, ಮೈ ತುಂಬ ಸೀರೆ ಉಟ್ಟು ತಲೆ ತುಂಬ ಹೂವನ್ನು ಮುಡಿದು ಹೊಳೆಯಲ್ಲಿ ಕುಂಕುಮ ಇಟ್ಟುಕೊಂಡು ಬರುವುದನ್ನು ನೋಡಿದರೆ ಕಾಮ ಕಾಮ ಎಂಬ ಗಂಡಸಿನ ಸಕ್ಕರೆಗೆ ಅಮ್ಮ ಅಮ್ಮ ಎಂಬ ಅಭಿಮಾನ ಉಕ್ಕಿ ಹರಿಯುತ್ತದೆ. ಇದೇ ನಮ್ಮ ಭಾರತ ದೇಶದ ಸೌಂದರ್ಯದ ಸಂಸ್ಕೃತಿ. ಬಲ್ಲವರು ಹೇಳಿದ್ದಾರೆ, ನಮ್ಮ ದೇಶದ ಸಂಸ್ಕೃತಿ ಮುಂದೆ ಎಲ್ಲಾ ದೇಶಗಳು ತಲೆಬಾಗಿ ನಡೆಯುತ್ತವೆ ಅಂತ. ಅಂದ್ರೆ ನಿನ್ ಮಾತಿನ ಅರ್ಥ ತುಂಡು ಬಟ್ಟೆ ಹಾಕಿದ ತಕ್ಷಣ ಹೆಣ್ಣು ತಪ್ಪು ಮಾಡ್ತೀವಿ ಅನ್ನೋದಕ್ಕೆ ಹೆಣ್ಣು ಮಾಡುವ ತಪ್ಪಾದ್ರೂ ಏನು? ಮುಂದಿನ ಪೀಳಿಗೆಗೆ ದಾರಿ ದೀಪವಾಗಬೇಕಾದಂತ ನಿನ್ನಂತ ಹೆಣ್ಣುಗಳೇ ಬಾರಿನಲ್ಲಿ ಕುಳಿತು ಬೀರು ಕುಡಿಯುವ ಚಾಲಾಕಿ ಹೆಣ್ಣುಗಳಷ್ಟಿಲ್ಲ. ಈ ನಿನ್ನ ಹೆಣ್ಣು